ಜಸ್ಟ್ 2 ಇಯರ್ಸಲ್ಲಿ 5 lakhsನ ನಾನು ಫುಡ್ಡು ಮತ್ತು ಲೈಫ್ ಸ್ಟೈಲಿಂದ ಯಾವ ರೀತಿ ಸೇವ್ ಮಾಡಿದೆ ಅಂತ ತಿಳ್ಕೊಬೇಕಾ? ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಹೌದು ಸ್ನೇಹಿತರೆ, ನಾನು 5 ಲಕ್ಷನ ಬರೀ 2 ವರ್ಷಕ್ಕೆ ಸೇವ್ ಮಾಡಿದ್ದೀನಿ. ಹೇಗೆ ಅಂತ ಅಂದರೆ, ನಾನು ನಮ್ಮ ತಂದೆಗೆ ಡಯಾಬಿಟಿಸ್ ಇತ್ತು. ಅವಾಗ ನಾನು ಪ್ರತಿ ತಿಂಗಳು ಕೂಡ ಏನಿಲ್ಲ ಅಂತ ಅಂದ್ರೂ ಲೈಕ್ 12ರಿಂದ 15 ಸಾವಿರ ಖರ್ಚಾಗ್ತಾ ಇತ್ತು. ಓಕೆನಾ? ನಾನು ವಿತ್ ರಿಪೋರ್ಟ್ ನಿಮಗೆ ತೋರಿಸ್ತೀನಿ, ವಿತ್ ನಾನು ಕಟ್ಟಿರುವಂಥ ಮೆಡಿಕಲ್ ಬಿಲ್ಸ್ ಇರ್ಬೋದು ಮತ್ತು ಫೀಸ್ನ ಪೇ ಮಾಡ್ತಾ ಇದ್ದೆ ಹಾಸ್ಪಿಟಲ್ಗಳಿಗೆ, ಅದ್ರ ಬಿಲ್ ಸಮೇತನೇ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆ 45,300 ಸಮಥಿಂಗ್. ಇದು ಜಸ್ಟ್ ಹಾಸ್ಪಿಟಲ್ ಬಿಲ್ಲು. ಅಂದರೆ ಜಸ್ಟ್ ಒಂದ್ಸತಿ ಏನಾದರೂ ಅವ್ರು ಒಳಗಡೆ ಹೋದರೆ ವಾಪಸ್ ಬರೋದಕ್ಕಿಂತ ಮುಂಚೆ ಇದಾಗಿರುವಂತಹ ಬಿಲ್ಲು. ಇದ್ರ ಜೊತೆಗೆ ಪ್ರತಿ ತಿಂಗಳು ಕೂಡ ಇನ್ಸುಲಿನಲ್ಲಿ ನಮ್ಮ ತಂದೆಗೆ ನಾನು ಕೊಡ್ತಾ ಇದ್ದಿದ್ದು ಅಕ್ಟ್ರೋಪಿಡ್ ಮತ್ತು ಇನ್ಸುಲಾರೆಟಾರ್ಡ್ ಅಂತ ಹೇಳಿ ಕೊಡ್ತಾ ಇದ್ದೆ. ಲೈಕ್ ಅದಕ್ಕೇನಿಲ್ಲ ಅಂತಂದ್ರೆ ಒಂದು ತಿಂಗಳಿಗೆ 4,000 ಖರ್ಚು ಮಾಡ್ತಾ ಇದ್ದೆ. ಇವೆಲ್ಲವೂ ಕೂಡ ನನಗೆ ಒಂದು ತಿಂಗಳಲ್ಲಿ ಅಂತ ಕನ್ಸಿಡರ್ ಮಾಡಿದಾಗ ಓವರ್ ಆಲ್ ನನಗೆ 12ರಿಂದ 13,000 ಖರ್ಚು ಬರ್ತಾ ಇತ್ತು. ಇದು ನಾನು ನರೇಟ್ ಮಾಡಿರುವಂಥದ್ದಲ್ಲ, ನಾನು ಖರ್ಚು ಮಾಡಿರುವಂಥದ್ದು. ಅದಕ್ಕೆ ನನ್ನ ಹತ್ರ ಬಿಲ್ಸ್ಗಳು ಕೂಡ ಈಗ ಪ್ರಸ್ತುತವಾಗಿ ನನ್ನ ಹತ್ರ ಇದೆ. ಓಕೆನಾ? ಇನ್ನು 5 ಲಕ್ಷ ಹೆಂಗೆ ನನಗೆ ಸೇವ್ ಆಯಿತು ಅಂತ ನಿಮಗೆ ಡೌಟ್ ಇದೆ ಅಲ್ವಾ? ನನಗೆ ಒಂದು ತಿಂಗಳಿಗೆ 13ರಿಂದ 15,000 ಖರ್ಚು ಬರುವಂಥದ್ದು. ಓಕೆನಾ? ಅದರಲ್ಲಿ ಆಲ್ಮೋಸ್ಟ್ ಅಲ್ಲೂ 15,000 ಇಂಟು 12 ತಿಂಗಳು ಎಷ್ಟಾಯಿತು? 1,80,000 ಆಯಿತು. ಅಂದರೆ 12 ತಿಂಗಳು ಇಂಟು 15,000, 1,80,000 ಖರ್ಚಾಯಿತು. ಮತ್ತೆ ನಾನು ಹಾಸ್ಪಿಟಲೈಸ್ಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ವಾಪಸ್ ಕರ್ಕೊಬಂದರೆ ಒಂದು ವಾರಕ್ಕೆ ಎಷ್ಟು ಬರುತ್ತೆ ಗೊತ್ತಾ ಖರ್ಚು? 60,000 ಮಿನಿಮಮ್ ಬರುತ್ತೆ. 60ರಿಂದ 70,000 ಖರ್ಚು ಬರುತ್ತೆ. ಎಷ್ಟಾಯಿತು? 2.5 ಲಕ್ಷ ಖರ್ಚು ಬಂತ. ಇದು ಒಂದು ಇಯರ್ದು ನಾನು ನಿಮ್ಗೆ ಹೇಳಿದ್ದು. ಅದೇ ಜಸ್ಟ್ 2 ಇಯರ್ಸ್ಗೆ ಅದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ, 5 ಲಕ್ಷ. ಇನ್ನು ಲೈಫ್ ಟೈಮ್ ನಾವೇನಾದ್ರು ಟ್ಯಾಬ್ಲೆಟ್ಸ್ ತೊಗೊಂಡು ಇದೇ ರೀತಿ ನಾವೇನಾದ್ರು ಇದು ಮಾಡ್ಕೋತಾ ಹೋದ್ರೆ ಎಷ್ಟು ದುಡ್ಡು ನಾವು ಹೆಲ್ತ್ಗೆ ನಾವು ವೇಸ್ಟ್ ಮಾಡ್ಕೋತೀವಿ, ಕಳಿತೀವಿ. ಅದರಿಂದಾಗಿ ನೀವು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್, ಶಾಶ್ವತ ಪರಿಹಾರ ಹುಡುಕೊಳ್ಳಿ. ಇವತ್ತು ಟ್ಯಾಬ್ಲೆಟ್ ತೊಗೊಬಂದು ಕುಡಿಯೋದು ಅಥವಾ ಇವತ್ತು ಇನ್ಸುಲಿನ್ ತೊಗೊಳ್ಳೋದು ಅದೆಲ್ಲ ಪರ್ಮನೆಂಟ್ ಸೊಲ್ಯೂಷನ್. ಲೈಕ್ ಸಂಪೂರ್ಣವಾಗಿ ಟ್ಯಾಬ್ಲೆಟ್ಸ್ಗೆ ಗುಡ್ ಬೈ ಹೇಳಬೇಕು, ಇನ್ಸುಲಿನ್ಗೆ ಗುಡ್ ಬೈ ಹೇಳಬೇಕು, ಪ್ರತಿದಿನ ಮೆಡಿಕೇಶನ್ ತೊಗೊಳೋದಕ್ಕೆ ಗುಡ್ ಬೈ ಹೇಳಬೇಕು. ಆಗಷ್ಟೇ ನಿಮ್ಮ ಹೆಲ್ತಲ್ಲಿ ನೀವು ಇಂಪ್ರೂವ್ಮೆಂಟ್ಸ್ಗಳು ಕಾಣೋದ್ರ ಮುಖ್ಯನ ನಿಮ್ಮ ಹಣವನ್ನು ನೀವು ಉಳಿಸ್ತಾ ಹೋಗ್ಬೋದು ಸ್ನೇಹಿತರೆ.